2025ಕ್ಕೆ ಅನುಭವ ಮಂಟಪ ಲೋಕಾರ್ಪಣೆ ಆಗುವುದು ಖಚಿತವಾಗಿದೆ. ಜನವರಿ 13ರಂದು ಸುದ್ದಿ ಮಾಡಿದ್ದ ರಿಪಬ್ಲಿಕ್ ಕನ್ನಡ ಅನುಭವ ಮಂಟಪ ನಿರ್ಮಾಣದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಅನ್ನುವಂಥ ಸುದ್ದಿಯನ್ನು ಬಹಳ ದೊಡ್ಡ ಮಟ್ಟದಲ್ಲಿ ತೋರಿಸಿದ್ವಿ. ಇದೀಗ ರಿಪಬ್ಲಿಕ್ ಕನ್ನಡದ ಈ ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿದೆ. 2025ರಲ್ಲಿ ಅನುಭವ ಮಂಟಪವನ್ನು ಲೋಕಾರ್ಪಣೆ ಮಾಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ. ಮಂಟಪ ನಿರ್ಮಾಣ ಆಗ್ತಾ ಇದೆ. ಅನುಭವ ಮಂಟಪಕ್ಕೆ ಇದಕ್ಕಲ್ಲ, ಅನುಭವ ಮಂಟಪಕ್ಕೆ 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಅದು 2025ರಲ್ಲಿ ಪೂರ್ಣಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಯೋಜನೆ ಪ್ರಕಾರ ಇದೆ. ಈಗಾಗಲೇ 200 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು ನಮ್ಮ ಸರ್ಕಾರ ಬಂದ್ಮೇಲೆ ಮತ್ತೆ ಈಗ 50 ಕೋಟಿ ಅಂದರೆ ಈ ವರ್ಷ ಇನ್ನು 100 ಕೋಟಿ ರೂಪಾಯಿ ಖರ್ಚಾಗ್ತದೆ. ಬರುವ 2025ರಲ್ಲಿ ಮುಂದಿನ ವರ್ಷ ಅನುಭವ ಮಂಟಪದ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಅನುಭವ ಮಂಟಪಕ್ಕೆ ಇದಕ್ಕಲ್ಲ, ಅನುಭವ ಮಂಟಪಕ್ಕೆ 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಅದು 2025ರಲ್ಲಿ ಪೂರ್ಣಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಯೋಜನೆ ಪ್ರಕಾರ ಇದೆ. ಈಗಾಗಲೇ 200 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು ನಮ್ಮ ಸರ್ಕಾರ ಬಂದ್ಮೇಲೆ ಮತ್ತೆ ಈಗ 50 ಕೋಟಿ ಅಂದರೆ ಈ ವರ್ಷ ಇನ್ನು 100 ಕೋಟಿ ರೂಪಾಯಿ ಖರ್ಚಾಗ್ತದೆ. ಬರುವ 2025ರಲ್ಲಿ ಮುಂದಿನ ವರ್ಷ ಅನುಭವ ಮಂಟಪದ ಲೋಕಾರ್ಪಣೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಅನುಭವ ಮಂಟಪಕ್ಕೆ ಇದಕ್ಕಲ್ಲ, ಅನುಭವ ಮಂಟಪಕ್ಕೆ 650 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪ ನಿರ್ಮಾಣ ಆಗ್ತಾ ಇದೆ. ಅದು 2025ರಲ್ಲಿ ಪೂರ್ಣಗೊಳ್ಳಬೇಕು ಅನ್ನುವಂಥದ್ದು ನಮ್ಮ ಯೋಜನೆ ಪ್ರಕಾರ ಇದೆ. ಈಗಾಗಲೇ 200 ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು ನಮ್ಮ ಸರ್ಕಾರ ಬಂದ್ಮೇಲೆ ಮತ್ತೆ ಈಗ 50 ಕೋಟಿ ಅಂದರೆ ಈ ವರ್ಷ ಇನ್ನು 100 ಕೋಟಿ ರೂಪಾಯಿ ಖರ್ಚಾಗ್ತದೆ. ಬರುವ 2025 ಇವಿಷ್ಟು ಈ ಕ್ಷಣದ ಸುದ್ದಿ.